ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮಗೆ ಹಣಕ್ಕಿಂತ ಆರೋಗ್ಯ ಯಾಕೆ ಮುಖ್ಯ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಒಬ್ಬ ವ್ಯಕ್ತಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದರೂ ಅವನು ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿದರೆ ಅವನು ಶ್ರೀಮಂತನ? ನಿಜವಾಗಿಯೂ ಅವನು ಶ್ರೀಮಂತನಾಗಿ ಇರುವುದಕ್ಕೆ ಸಾಧ್ಯನೇ ಇಲ್ಲ. ದಿನಕ್ಕೆ 3 ಹೊತ್ತು ಚೆನ್ನಾಗಿ ಊಟ ಮಾಡಿ ಕಣ್ತುಂಬ ನಿದ್ರೆ ಮಾಡಿ ಆರೋಗ್ಯವಂತವಾಗಿರುವ ವ್ಯಕ್ತಿಯೇ ನಿಜವಾದ ಶ್ರೀಮಂತ. ಹಾಗಾದರೆ ನಮಗೆ ಹಣಕ್ಕಿಂತ ಆರೋಗ್ಯ ಯಾಕೆ ಅಷ್ಟು ಮುಖ್ಯ ಅಂತ ನೋಡೋಣ. ನಾವಿಲ್ಲಿ ಹಣವನ್ನು ಕಳೆದುಕೊಂಡರೆ ಪುನಃ ಅದನ್ನು ನಾವು ಯಾವುದೋ ಮುಖಾಂತರ ನಾವು ಅದನ್ನು ಮರಳಿ ಪಡೆಯಬಹುದು. ಆದರೆ ಅದೇ ನಮ್ಮ ಆರೋಗ್ಯ ಕೆಟ್ಟರೆ ಅದನ್ನು ನಾವು ಪುನಃ ಸಂಪಾದಿಸೋಕೆ ಸಾಧ್ಯವಿಲ್ಲ. ಮೊದಲಿನಂತೆ ನಮ್ಮ ಆರೋಗ್ಯವನ್ನು ನಾವು ಇಟ್ಟುಕೊಳ್ಳಬೇಕು ಅಂದರೆ ಹಲವಾರು ವರ್ಷಗಳೇ ನಾವು ಮತ್ತೆ ಅದನ್ನು ಪ್ರಯತ್ನ ಪಡಬೇಕಾಗುತ್ತದೆ. ಹಾಗಾಗಿ ನಾವು ಆದಷ್ಟು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ಇವತ್ತಿನ ಈ ವೇಗವಾದ ದಿನದಲ್ಲಿ ನಮಗೆ ಸಿಗುತ್ತಿರುವ ಆಹಾರವೂ ಕೂಡ ವಿಷವಾಗಿಯೇ ಇರುತ್ತದೆ. ಸರಿಯಾದ ಒಂದು ಆಹಾರ ಕ್ರಮ ನಮ್ಮಲ್ಲಿ ಇರುವುದಿಲ್ಲ. ಅಂದರೆ ನಾವು ತಿನ್ನುವ ಪ್ರತಿಯೊಂದು ಹಣ್ಣು ತರಕಾರಿ ಇವೆಲ್ಲದರಲ್ಲಿಯೂ ಕೂಡ ವಿಷವಸ್ತುಗಳೇ ಸೇರಿರುತ್ತದೆ. ಮತ್ತು ನಮಗೆ ಕೆಲಸದಲ್ಲಿರುವ ಒತ್ತಡ, ಭಯ, ಆತಂಕ ಇವೆಲ್ಲವೂ ಕೂಡ ನಮಗೆ ಹಂತ ಹಂತವಾಗಿ ನಮ್ಮ ಆರೋಗ್ಯವನ್ನು ಅದು ಹಾಳು ಮಾಡುತ್ತಾ ಹೋಗುತ್ತದೆ. ಇಲ್ಲಿ ಉತ್ತಮ ಆರೋಗ್ಯಕ್ಕೆ ಈ 5 ಸಲಹೆಗಳನ್ನು ಪಾಲಿಸಿ ನೋಡಿ. ಸೂರ್ಯೋದಯದ ಸಮಯದಲ್ಲಿ ನಾವು ಎದ್ದರೆ ನಮ್ಮ ಮನಸ್ಸು ಶಾಂತವಾಗಿ ಇರುತ್ತದೆ. ಹಾಗಾಗಿ ಸೂರ್ಯ ಉದಯಿಸುವ ಮುನ್ನ ನಾವು ಪ್ರತಿದಿನ ನಾವು ಎದ್ದೇಳಬೇಕು. ನಾವು ಎದ್ದ ನಂತರ ಪ್ರತಿನಿತ್ಯ ಯೋಗ, ವ್ಯಾಯಾಮ, ಧ್ಯಾನ ಇವುಗಳನ್ನು ಮಾಡಬೇಕು. ದಿನಕ್ಕೆ ನಾವು ಕನಿಷ್ಠ ಅಂದರೂ 20 ನಿಮಿಷವಾದರೂ ನಾವು ವ್ಯಾಯಾಮ ಅಥವಾ ಯೋಗವನ್ನು ಮಾಡಬೇಕು. ಈ ಯೋಗ ಮತ್ತು ಪ್ರಾಣಾಯಾಮ ಇವೆಲ್ಲವನ್ನು ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ನಾವು ತುಂಬಾ ಚೆನ್ನಾಗಿ ಇಟ್ಟುಕೊಳ್ಳಬಹುದು. ಉತ್ತಮ ನಿದ್ರೆ, ಹೌದು, ನಿದ್ರೆಯೂ ಕೂಡ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾಗಿರುತ್ತದೆ. ನಮಗೆ ತುಂಬ ಆರೋಗ್ಯವಾಗಿ ಇರಲು, ನಮ್ಮ ಒತ್ತಡವನ್ನು ಕಡಿಮೆ ಮಾಡಲು ನಿದ್ರೆ ತುಂಬಾ ಅವಶ್ಯಕವಾಗಿರುತ್ತದೆ. ಕನಿಷ್ಠ ಎಂದರೂ ನಾವು 8 ಗಂಟೆಗಳ ಕಾಲನಾದರೂ ನಿದ್ರೆಯನ್ನು ಮಾಡಬೇಕು. ನಮಗೆ ಚೆನ್ನಾಗಿ ನಿದ್ರೆ ಬಂದರೆ ನಾವು ಎದ್ದೇಳಬೇಕಿದ್ದರೆ ನಮ್ಮ ಮನಸ್ಸು ಕೂಡ ತುಂಬಾ ಪ್ರಶಾಂತವಾಗಿ ಇರುತ್ತದೆ. ಆವತ್ತಿನ ಇಡೀ ದಿನ ನಾವು ತುಂಬಾ ಖುಷಿಯಾಗಿ ಇರುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ತುಂಬ ತಡವಾಗಿ ನಿದ್ರೆ ಮಾಡುವ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಬಾರದು. ಆದಷ್ಟು ಬೇಗ ಮಲಗಿ ಬೇಗ ಎದ್ದೇಳಬೇಕು. ಇನ್ನೊಂದು ಮಹತ್ವದ ಅಂಶ ಏನೆಂದರೆ ಆಹಾರ. ಹೌದು, ನಮ್ಮ ಆಹಾರ ಕ್ರಮವು ಅಷ್ಟೇ ಚೆನ್ನಾಗಿ ಇರಬೇಕು. ಆದಷ್ಟು ನಾವು ಜಂಕ್ ಫುಡ್ಗಳನ್ನು ಸೇವಿಸಬಾರದು. ಮತ್ತು ನಾವು ಇವತ್ತಿನ ಈ ಒತ್ತಡದ ಜೀವನದಲ್ಲಿ ಪ್ರತಿಯೊಂದಕ್ಕೂ ನಾವು ತುಂಬಾ ಟೆನ್ಷನ್ ಕೂಡ ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ಅತಿಯಾದ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಮಗೆ ಆರೋಗ್ಯ ಸಮಸ್ಯೆ ಕಾಡುತ್ತಾ ಇರುತ್ತದೆ. ಹಾಗಾಗಿ ಆದಷ್ಟು ಸಾಧ್ಯವಾದಷ್ಟು ನಾವು ನಮಗೆ ಈ ಒತ್ತಡ ಆತಂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಚೆನ್ನಾಗಿ ಯೋಗ ಧ್ಯಾನವನ್ನು ಮಾಡಬೇಕು. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗದ್ದು ಏನೆಂದರೆ ನಾವು ಇಲ್ಲಿ ಹಣ ಅಂತ ನಾವು ಅದರ ಹಿಂದೆ ಹೋಗದೆ ಆದಷ್ಟು ನಮ್ಮ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಬೇಕು. ಹೌದು, ಹಣ ನಮಗೆ ಜೀವನದಲ್ಲಿ ಅದು ಕೂಡ ತುಂಬಾ ಮುಖ್ಯ. ನಮಗೆ ಬದುಕುವುದಕ್ಕೆ, ಜೀವನ ಮಾಡುವುದಕ್ಕೆ ಹಣ ಇಲ್ಲ ಅಂದರೆ ಆಗೋದಿಲ್ಲ. ಹಾಗಾಗಿ ಹಣದ ಜೊತೆಗೆ ಆರೋಗ್ಯನೂ ಕೂಡ ತುಂಬಾ ಮುಖ್ಯವಾಗಿರುತ್ತದೆ. ನಾವಿಲ್ಲಿ ಕೆಲಸವನ್ನು ಮಾಡುತ್ತಾ, ಹಣವನ್ನು ಸಂಪಾದನೆ ಮಾಡುತ್ತಾ ಆರೋಗ್ಯವನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡಿಕೊಂಡರೆ ನಮಗೆ ಸಂಪತ್ತು ಕೂಡ ಸಿಗುತ್ತದೆ. ಹಾಗೆಯೇ ಆರೋಗ್ಯದ ಸಂಪತ್ತು ಕೂಡ ನಮಗೆ ಸಿಗುತ್ತದೆ. ನೀವಿಲ್ಲಿ ಆರೋಗ್ಯವಾಗಿ ಇರಬೇಕು ಅಂತ ಅಂದರೆ ನಾವಿಲ್ಲಿ ಆದಷ್ಟು ಯೋಗ, ಧ್ಯಾನ ಇವುಗಳ ಜೊತೆಗೆ ನಾವಿಲ್ಲಿ ಈ ಒಂದು ಆರೋಗ್ಯ ಶ್ಲೋಕವನ್ನು ಕೂಡ ನಾವು ಪ್ರತಿನಿತ್ಯ ಕೇಳಿದರೆ ನಮಗೆ ಅನಾರೋಗ್ಯ ಇದ್ದದ್ದು ಕೂಡ ಹಂತ ಹಂತವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ನಿಮಗೆ ಉತ್ತಮ ಆರೋಗ್ಯಕ್ಕೆ ಪ್ರತಿನಿತ್ಯ ನೀವು ಈ ಧನ್ವಂತರಿ ಶ್ಲೋಕವನ್ನು ಕೇಳಿ. ನಾನು ಈಗಾಗಲೇ ಈ ಧನ್ವಂತರಿ ಶ್ಲೋಕದ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಒಮ್ಮೆ ಹೋಗಿ ಅದನ್ನು ಕೇಳಿ. ಇದನ್ನು ಕೇಳೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆ, ಎಂತಹ ಕಠಿಣವಾದ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನೀವು ಪ್ರತಿನಿತ್ಯ ಕೇಳುವುದರಿಂದ ನಿಮಗೆ ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ನೀವು ಸುಧಾರಿಸಿಕೊಳ್ಳಬಹುದು.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ.